ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾಳೆ ವಸಂತ ಪಂಚಮಿ ಹಬ್ಬ ಇದೆ ಸ್ನೇಹಿತರೆ. ವಸಂತ ಪಂಚಮಿ ಹಬ್ಬವನ್ನ ಸರಸ್ವತಿ ಜಯಂತಿ ಅಥವಾ ಸರಸ್ವತಿ ದೇವಿಯ ಜನ್ಮದಿನ ಅಂತ ನಾವು ಕರಿತೀವಿ. ಈ ದಿನದಂದು ಜ್ಞಾನ, ಬುದ್ಧಿವಂತಿಕೆ, ಸಂಗೀತ, ಕಲೆ ಮತ್ತು ಶಿಕ್ಷಣದ ಅಧಿದೇವತೆಯಾದಂತ ಸರಸ್ವತಿ ದೇವಿಯನ್ನ ಪೂಜಿಸುವಂತದ್ದು ಅತ್ಯಂತ ಮಂಗಳಕರ ಅಂತ ಹೇಳುತ್ತೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ವಿದ್ಯಾಭ್ಯಾಸ ಮಾಡುತ್ತಿರುವಂತ ಮಕ್ಕಳಿರ್ತಾರೆ ಸ್ನೇಹಿತರೆ. ಅಂತವರು ಈ ದಿನ ತುಂಬಾನೇ ಒಳ್ಳೆ ದಿನ ಅಂತಾನೆ ಹೇಳ್ಬೋದು. ಈ ದಿನ ಸರಸ್ವತಿ ದೇವಿಯನ್ನ ಒಳ್ಳೆ ಸಮಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಹಾಗೇನೆ ವಿದ್ಯೆಯಲ್ಲಿ ತುಂಬಾನೇ ಒಂದು ಕಲಿಕೆ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ನಾಳೆ ಶುಕ್ರವಾರದ ದಿನ ಲಕ್ಷ್ಮೀ ವಾರ, ಅದರಲ್ಲಿ ಸರಸ್ವತಿ ದೇವಿಯನ್ನ ಪೂಜಿಸುವುದು ಲಕ್ಷ್ಮಿಯ ಅನುಗ್ರಹದ ಜೊತೆಗೆ ಸರಸ್ವತಿಯ ಅನುಗ್ರಹವೂ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶುಕ್ರವಾರದ ದಿನ ವಸಂತ ಪಂಚಮಿ ಬಂದಿರೋದು ತುಂಬಾನೇ ವಿಶೇಷ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡಿ ವಿದ್ಯಾರ್ಥಿಗಳ ಕೈಯಿಂದ ಪೂಜೆಯನ್ನ ಮಾಡಿಸುವುದು ಇನ್ನೂ ತುಂಬಾ ಉತ್ತಮ ಅಂತ ಹೇಳ್ತಾರೆ. ಹಾಗಾಗಿ ನಾಳೆ ತಪ್ಪದಲೆ ವಸಂತ ಪಂಚಮಿಯನ್ನ ಮಕ್ಕಳ ಕೈಲಿಂದ ನೀವು ಸರಸ್ವತಿ ದೇವಿಯನ್ನ ಆರಾಧನೆಯನ್ನ ಮಾಡಿಸಿ ಪೂಜೆಯನ್ನ ಮಾಡಿಸಿ ಸ್ನೇಹಿತರೆ, ತುಂಬಾನೇ ಒಳ್ಳೇದಾಗುತ್ತೆ. ವಸಂತ ಪಂಚಮಿ ಅಂದ್ರೆ ಕೇವಲ ಸರಸ್ವತಿ ದೇವಿಯನ್ನ ಪೂಜೆಯನ್ನ ಮಾಡೋದಲ್ಲ ಅಷ್ಟೇ ಸ್ನೇಹಿತರೆ. ಮದುವೆಗಳು, ಮನೆ ನಿರ್ಮಾಣ ಆಗುವಂತದ್ದು, ಹೊಸ ಯಾವುದೇ ಕೆಲಸ ಕಾರ್ಯಗಳನ್ನ ಆರಂಭವನ್ನ ಮಾಡೋದಕ್ಕೆ ಇದು ತುಂಬಾನೇ ಶುಭ ದಿನ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಹೊಸ ಕಾರ್ಯಗಳನ್ನ ಅಥವಾ ಹೊಸ ಶುಭ ಸಮಾರಂಭಗಳನ್ನ ಮಾಡ್ಬೇಕು, ಅಥವಾ ಮನೆ ಕಟ್ಟಬೇಕು, ಅಥವಾ ಗೃಹ ಪ್ರವೇಶ ಮಾಡ್ಬೇಕು, ಮದುವೆಗಳನ್ನ ಮಾಡ್ಬೇಕು ಅಂದ್ರೆ ಈ ದಿನ ತುಂಬಾನೇ ಒಂದು ಶುಭ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಈ ದಿನ ಯಾರೆಲ್ಲಾ ಶುಭ ಕಾರ್ಯಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಖಂಡಿತವಾಗ್ಲೂ ಕೂಡ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಈ ಒಂದು ವಸಂತ ಪಂಚಮಿಯ ಒಂದು ಶುಭ ದಿನ ಅಂದ್ರೆ ಶುಕ್ರವಾರ ದಿನ. ಈ ಒಂದು ವಸಂತ ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ನೋಡೋದಾದ್ರೆ, ವಸಂತ ಪಂಚಮಿ 2026ರಲ್ಲಿ ಶುಕ್ರವಾರ ಮುಂಜಾನೆ 2:28 ಅಂದ್ರೆ ಬೆಳಗಿನ ಜಾವ 2:28 ಪ್ರಾರಂಭವಾದರೆ ವಸಂತ ಪಂಚಮಿ ಮುಕ್ತಾಯವಾಗುವಂತದ್ದು ಶನಿವಾರದ ದಿನ ಜನವರಿ 24 ಮುಂಜಾನೆ 1:46 ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಸರಸ್ವತಿ ಪೂಜೆಗೆ ತುಂಬಾನೇ ಬಹಳವಾದ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನ ಮಾಡಿದಾಗ ಅದು ನಮ್ಗೆ ಶ್ರೇಷ್ಠವಾದ ಫಲಗಳನ್ನ ತಂದುಕೊಡುತ್ತೆ. ವಿಶೇಷವಾಗಿ ಸರಸ್ವತಿ ಪೂಜೆಯನ್ನ ಯಾರೆಲ್ಲ ಮಾಡ್ತಿರ್ತೀರೋ ನೀವು ದೇವರ ಮನೆಯಲ್ಲಿ ಮೊದಲು ಒಂದು ರಂಗೋಲಿಯನ್ನ ಹಾಕ್ಬೇಕು ಸ್ನೇಹಿತರೆ. ರಂಗೋಲಿಯನ್ನ ಹಾಕಿ ನೀವು ಸರಸ್ವತಿ ಫೋಟೋ ಏನಾದ್ರು ಇದ್ರೆ ಅದಕ್ಕೆ ಅರಿಶಿಣ, ಕುಂಕುಮ, ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ಹೂಮಾಲೆಯನ್ನ ಅರ್ಪಿಸಿ. ವಿಶೇಷವಾಗಿ ಸರಸ್ವತಿಗೆ ಹಳದಿ ಬಣ್ಣದ ಹೂಗಳು ತುಂಬಾನೇ ಪ್ರಿಯವಾದದ್ದು, ಹಾಗೆ ಬಿಳಿ ಬಣ್ಣದ ಹೂಗಳು, ಈ ಎರಡರಲ್ಲಿ ಯಾವ ಸಿಕ್ಕರೂ ಪರವಾಗಿಲ್ಲ, ಹಳದಿ ಬಣ್ಣದ ಹೂಗಳು ಸರಸ್ವತಿ ದೇವಿಗೆ ಅತ್ಯಂತ ನೆಚ್ಚಿನವಾದ ಹೂಗಳು ಸ್ನೇಹಿತರೆ. ಆದಷ್ಟು ಈ ಸೀಸನ್ ಅಲ್ಲಿ ನಿಮ್ಗೆ ಯಾವೆಲ್ಲ ಹೂಗಳು ಸಿಗುತ್ತೋ ಹಳದಿ ಹೂಗಳು ಅರ್ಪಿಸಿ. ಅಥವಾ ಮನೆಯಲ್ಲಿ ಸರಸ್ವತಿ ಫೋಟೋ ಏನಾದ್ರೂ ಇಲ್ಲ ಅಂತಂದ್ರೆ ಸ್ನೇಹಿತರೆ, ನೀವು ಬುಕ್ಸ್ ಗಳನ್ನ ಕೂಡ ಅಂದ್ರೆ ಪುಸ್ತಕಗಳನ್ನ ಇಟ್ಟು ಕೂಡ ನೀವು ಸರಸ್ವತಿ ಪೂಜೆಯನ್ನ ಮಾಡ್ಬೋದು. ನೀವು ರಂಗೋಲಿಯನ್ನ ಹಾಕಿ ಆ ರಂಗೋಲಿಯಲ್ಲಿ ನೀವು ಸರಸ್ವತಿಯನ್ನ ಆಹ್ವಾನವನ್ನ ಮಾಡ್ಬೇಕು ಸ್ನೇಹಿತರೆ. ಅಥವಾ ನೀವು ಕಳಶವನ್ನಿಟ್ಟು ಕೂಡ ಈ ಪೂಜೆಯನ್ನ ಮಾಡ್ಬೋದು. ಈ ಪೂಜೆಯನ್ನ ಮಾಡ್ಬೇಕಾದ್ರೆ ಸರಸ್ವತಿ ಫೋಟೋ ಇರಬೇಕು, ಇಲ್ಲಾಂದ್ರೆ ಕಳಶದಲ್ಲಿ ನೀವು ಸರಸ್ವತಿಯನ್ನ ಆಹ್ವಾನೆಯನ್ನ ಮಾಡಿ ನೀವು ಪೂಜೆಯನ್ನ ಮಾಡ್ಬೋದು. ಅಥವಾ ಪುಸ್ತಕಗಳನ್ನ ಇಟ್ಟು ಕೂಡ ನೀವು ಪೂಜೆಯನ್ನ ಮಾಡ್ಬೋದು. ಎಲ್ಲದಕ್ಕೂ ಕೂಡ ಅರಿಶಿನ, ಕುಂಕುಮ, ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ಮೊದಲು ಸಂಕಲ್ಪವನ್ನ ಮಾಡ್ಕೋಬೇಕು. ನೀವು ಓದುತ್ತಿರುವಂತ ಮಕ್ಕಳಿದ್ರೆ ಅವರ ಪ್ರತಿಯೊಂದು ಪುಸ್ತಕಗಳನ್ನ ದೇವರ ಮನೆಯಲ್ಲಿ ಇಡಿ. ಅವುಗಳಿಗೂ ಕೂಡ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮವನ್ನ ಇಟ್ಟು ಹೂಗಳನ್ನ ಇಟ್ಟು ಪೂಜೆಯನ್ನ ಮಾಡಿ. ಈ ದಿನ ತುಂಬಾನೇ ಒಳ್ಳೇದು. ಹಾಗೇನೆ ಸಂಕಲ್ಪ ಮಂತ್ರ ಏನಾದ್ರು ನಿಮ್ಗೆ ಬಂದ್ರೆ ಸಂಕಲ್ಪ ಮಂತ್ರವನ್ನ ಹೇಳಿ ಪೂಜೆಯನ್ನ ಮಾಡಿ. ಅಥವಾ ನಿಮ್ಗೆ ಯಾವುದೇ ಸಂಕಲ್ಪ ಮಂತ್ರ ಬರಲ್ಲ ಅಂದ್ರೆ ನಿಮ್ಗೆ ಯಾವ ಇಚ್ಛೆ ಈಡೇರ್ಬೇಕು, ನಮ್ಮ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಕಲಿಕಾಸಕ್ತಿ ಆಗಿ ಎಲ್ಲಾ ರೀತಿಯ ಒಂದು ಕೌಶಲ್ಯಗಳು ನಮ್ಮ ಮಕ್ಕಳಿಗೆ ದೊರೀಲಿ ಅಂತ ಹೇಳಿ ನೀವು ಒಂದು ನಿಮ್ಮ ಪ್ರಾರ್ಥನೆಯನ್ನ ಹೇಳ್ಕೊಂಡು ನೀವು ಪೂಜೆಯನ್ನ ಮಾಡ್ಬೇಕು. ಹಾಗೇನೆ ಅದಾದ್ಮೇಲೆ ನೀವು ದೀಪ, ಧೂಪ, ನೈವೇದ್ಯವನ್ನ ತೋರಿಸ್ಬೇಕು. ವಿಶೇಷವಾಗಿ ಈ ಸಮಯದಲ್ಲಿ ನೀವು ಹಾಲಿನಿಂದ ಮಾಡಿದಂತ ಯಾವುದೇ ಸಿಹಿ ನೈವೇದ್ಯವನ್ನ ಅರ್ಪಿಸಬಹುದು ಈ ಒಂದು ಸರಸ್ವತಿ ಪೂಜೆಯಲ್ಲಿ. ಈ ದಿನ ಪೂಜೆಗೆ ನೀವು ಹಳದಿ ಬಣ್ಣದ ಹೂಗಳು ಹಾಗೆಯೇ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡೋದ್ರಿಂದ ಸರಸ್ವತಿಯ ವಿಶೇಷವಾದ ಅನುಗ್ರಹ ದೊರೆಯುತ್ತದೆ ಸ್ನೇಹಿತರೆ. ಈ ರೀತಿ ಸರಳವಾಗಿ ನೀವು ಪೂಜೆಯನ್ನು ಮಾಡಿ. ಇನ್ನು ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂದರೆ ಸರಸ್ವತಿ ದೇವಿಯನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದರೆ 5:25 ನಿಮಿಷದಿಂದ 6:15 ಇದು ಬ್ರಾಹ್ಮಿ ಮುಹೂರ್ತವಾಗಿರುತ್ತೆ. ಈ ಸಮಯದಲ್ಲಿ ಮಾಡಿ
ತುಂಬಾ ಒಳ್ಳೆಯದು. ಇನ್ನು 8 ಗಂಟೆ 15 ನಿಮಿಷದಿಂದ 9 ಗಂಟೆ 58 ನಿಮಿಷ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಅತ್ಯಂತ ಶುಭಕರವಾದ ಸಮಯ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಬಹುದು. ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.